ವೆಲ್ಕಮ್ ಬ್ಯಾಕ್ ಟು ಮೈ ಗೆಟ್ ರೆಡಿ ವಿತ್ ಮೀ ವಿಡಿಯೋಸ್. ಸೊ ಇವತ್ತು ನಾನು ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಒನ್ ಆಫ್ ಹರ್ ಶಿ ಲೀವ್ಸ್ ಇನ್ ಐರ್ಲ್ಯಾಂಡ್. ಸೊ ಅಲ್ಲಿಂದ ವಾಪಸ್ ಬಂದಿದ್ದಾಳೆ. ಸೊ ಶಿ ಸ್ಟೇಯಿಂಗ್ ಫಾರ್ ಅನದರ್ 2 more weeks. ಸೊ ಅದಕ್ಕೂ ಹೋಗೋಕ್ಕೂ ಮುಂಚೆ ಮೀಟ್ ಮಾಡಿಬಿಡೋಣ, ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡೋಣ ವಿತ್ ಮೈ ಗರ್ಲೀಸ್ ಅಂತ ಹೇಳಿ ಐ ಆಮ್ ಗೆಟಿಂಗ್ ರೆಡಿ. ಸೊ ಲೆಟ್ಸ್ ಸಿ. ಸೊ ಐ ಥಾಟ್ ಆಫ್ ವೇರಿಂಗ್ ದಿಸ್ ಸ್ಕರ್ಟ್. ಐ ಹ್ಯಾವ್ ದಿಸ್ ಪ್ರಿಟಿ ಸ್ಕರ್ಟ್. ಸೊ ಕನ್ಫ್ಯೂಷನ್ ಏನಂದರೆ ಈ ವೈಟ್ ಶರ್ಟ್ ಹಾಕ್ಕೊಳ್ಳ, ವಿಚ್ ಇಸ್ ಫ್ರಮ್ ಝಾರಾ, ಸಾರಿ, this Zara shirt or this H&M top and the confusion. So I don't know. Let me decide and get back to you. Oh yes, I wore this top because ಅದು ತುಂಬಾನೇ white ಆಗೋಗಿತ್ತು. So this skirt with this one shoulder top. I hope this is looking good. ಪಟ ಅಂತ ಮೇಕಪ್ ಮಾಡ್ಕೊಂಡ್ಬಿಡೋಣ. You know my makeup routine. So let's go on a flow. ಸೊ ನನ್ನದು ಮೋಸ್ಟ್ ಆಸ್ಡ್ ಕ್ವೆಶನ್ಸ್ ಏನಂದರೆ, ನೀವು ಲಿಪ್ ಶೇಡ್ ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ, ಇದು ಯಾವ ಕಲರ್ ಲಿಪ್ಸ್ಟಿಕ್, ಹಾಗೆ ಹೀಗೆ ಅಂತ DMsಲ್ಲಿ ಇದ್ದೇ ಇರುತ್ತೆ, ಓಕೆನಾ. ಬಟ್ ಟು ಬಿ ಫ್ರ್ಯಾಂಕ್, ನಾನು ಒಂದೇ ಕಲರ್ ಅಂತೂ ಯೂಸ್ ಮಾಡಲ್ಲ. ಐ ಮಿಕ್ಸ್ ಆ್ಯಂಡ್ ಮ್ಯಾಚ್, ಅಂದರೆ ಒಂದು 2-3 ಲಿಪ್ಸ್ಟಿಕ್ ಹಾಕ್ತೀನಿ, ದಟ್ ಟರ್ನ್ಸ್ ಔಟ್ ಇಂಟು ಅ ಡಿಫ್ರೆಂಟ್ ಶೇಡ್. ಬಟ್ ಒನ್ ಶೇಡ್ ವಿಚ್ ಇಸ್ ಮೈ ಗೋ ಟು ಶೇಡ್ ಅನ್ಕೊಬೋದು. ನೌ ಐ ಆಮ್ ಸ್ಟಿಕ್ ಆನ್ ಟು ದ ನ್ಯೂಡ್ ಕಲರ್ಸ್. ಸೊ ದಿಸ್ ಇಸ್ ಒನ್ ಆಫ್ ದ್ಯಾಟ್. ಇದು ಸೊ ನಾನು ಇನ್ನೂ ಕಾರ್ನರ್ಸ್ನೆಲ್ಲ ಫಿಲ್ ಮಾಡ್ಕೊಂಡ್ಬಿಡ್ತೀನಿ. ಸೊ ದಿಸ್ ಇಸ್ ಮೈ ಒನ್ ಥಿಂಗ್ ವಿಚ್ ಐ ಡೂ. ದಿಸ್ ಲೈಕ್ ಲಿಪ್ ಲೈನರ್ ಆದಮೇಲೆ ಐ ಯೂಸ್ ದಿಸ್ ಲಿಪಿ ಶೇಡ್ ನಂಬರ್ 10 ಫ್ರಮ್ ಮೇಬ್ಲಿನ್. ವಾಂಡ್ನಲ್ಲಿರೋದನ್ನೆಲ್ಲ ಎಕ್ಸ್ಟ್ರಾಸ್ ತೆಗೆದ್ಬಿಟ್ಟು ಓಕೆನಾ. ಸೊ ಲೆಟ್ ಇಟ್ ಡ್ರೈ. ವೆಯ್ಟ್, ದಿಸ್ ಕಲರ್ ವಿಲ್ ಟರ್ನ್ ಔಟ್ ಡಿಫ್ರೆಂಟ್. ಸ್ವಲ್ಪ ಡ್ರೈ ಆದಮೇಲೆ ಇಟ್ ಬಿಕಮ್ಸ್ ಟ್ರಾನ್ಸ್ಫರ್ ಪ್ರೂಫ್. ಸೊ ಲಾಸ್ಟ್ಲಿ ದಿಸ್ ಕಲರ್ ಇಸ್ ಸ್ಪೈ ಹಂಟ್. ದಿಸ್ ಇಸ್ ಸ್ಪೈ ಹಂಟ್ ಫ್ರಮ್ ಮೈ ಗ್ಲಾಮ್. ದಿಸ್ ಈಸ್ ಲೈಕ್ ಮೈ ಮೋಸ್ಟ್ ಫೇವ್ರೆಟ್ ನೂಡ್ ಶೇಡ್ ಅನ್ಕೊತೀನಿ. ನನಗೆ ತುಂಬಾ ಇಷ್ಟ. ದ ಶೇಡ್ ಇಸ್ ವೆರಿ ಗುಡ್. ಸೊ ಇದನ್ನೇನು ಮಾಡ್ತೀನಿ ಲಾಸ್ಟಲ್ಲಿ ಐ ಗಿವ್ ಟಚ್ ಅಪ್ ಸೆಂಟ್ರಲ್ ಮಾತ್ರ, ಓಕೆನಾ. ಯೂಸ್ ಯೋರ್ ಫಿಂಗರ್. That's it. This is my lip color shade, which is nude and with ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. This is it. So this is my outfit. I'm all set. Hair is done. My makeup is done. So this is my go-to watch, MK watch. So I'm carrying my MK bag. So I hope this is going well and this is my outlook.